ನಮಸ್ಕಾರ ಸ್ನೇಹಿತರೆ ನೀವು ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಜಸ್ಟ್ ರೀಸೆಂಟಾಗಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಸೊ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಂದಮೇಲೆ ಅದರಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ನೀವು ಮಾಡ್ತೀರಾ. ಇನ್ನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಂದಮೇಲೆ ಸರ್ವೇ ಸಾಮಾನ್ಯ ಯೂಟ್ಯೂಬ್ನಲ್ಲಿ ನಿಮಗೆ ಯಾರೂ ಪರಿಚಯ ಇಲ್ಲ. ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲ್ಲ. ಹಾಗಾಗಿ ಯಾವುದೇ ಸಬ್ಸ್ಕ್ರೈಬರ್ಸ್ ನಿಮ್ಮ ಚಾನಲ್ ಮೇಲೆ ಇರಲ್ಲ. ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದರೆ ಸಹಜವಾಗಿ ವ್ಯೂಸ್ ಕೂಡ ಬರೋಲ್ಲ ಸ್ನೇಹಿತರೆ. ರ್ಯಾಂಡಮ್ಲಿ ಯೂಟ್ಯೂಬ್ನ ಸಜೆಷನ್ನಲ್ಲಿ ವಿಡಿಯೋ ಹೋಗಿ ಏನೋ ಒಂದೆರಡು ವ್ಯೂಸ್ ಬರ್ಬೋದು ಪ್ರಾರಂಭದಲ್ಲಿ, ಬಟ್ ಜನರಲಿ ಇದು ಆಗೋದು ತುಂಬ ಕಷ್ಟ ಸ್ನೇಹಿತರೆ. ಹೀಗಿದ್ದಾಗ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ, ಅದ್ರ ಮೇಲೆ ಪ್ರಾರಂಭದಲ್ಲಿ ವ್ಯೂಸ್ ಬರಬೇಕು ಅಂದರೆ ಆ ವಿಡಿಯೋ ಎಲ್ಲಾದರೂ ಶೇರ್ ಮಾಡಲೇಬೇಕು. ಶೇರ್ ಮಾಡಿದರೆ ಕೆಲವೊಂದಿಷ್ಟು ವ್ಯೂಸ್ ಸಿಗಲಿ ಮತ್ತು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಲಿ ಅನ್ನೋ ಆಸೆ ಇರುತ್ತೆ. ಸೊ ಇದೆಲ್ಲ ಹೇಗಾಗುತ್ತೆ? ಸಾಮಾನ್ಯವಾಗಿ ನೀವೇನು ಮಾಡ್ತೀರಾ, ನೀವು ಅಪ್ಲೋಡ್ ಮಾಡಿದ ವಿಡಿಯೋ ಲಿಂಕನ್ನು ವಾಟ್ಸಪ್ ಮೇಲೆ ನಿಮ್ಮ ಪರಿಚಯದವರಿಗೆ, ಅಂದರೆ ನಿಮ್ಮ ಫ್ರೆಂಡ್ಸ್ಗಾಗಲಿ ರಿಲೇಟಿವ್ಸ್ಗಾಗಲಿ, ಇಲ್ಲ ನೀವು ಏನೋ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿದ್ದೀರಾ ಅಲ್ಲಿ ಶೇರ್ ಮಾಡ್ತೀರಾ. ಅದರ ಜೊತೆಗೆ ನಿಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆಗಲಿ ಅಥವಾ ಫೇಸ್ಬುಕ್ ಖಾತೆಯಲ್ಲಿ ಆಗಲಿ ಅಥವಾ ಫೇಸ್ಬುಕ್ನ ಗ್ರೂಪ್ಸ್ನಲ್ಲಾಗಲಿ, ಅಂದರೆ ಓವರಾಲ್ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳಲ್ಲಿ ನಿಮ್ಮ ವಿಡಿಯೋ ಲಿಂಕ್ ಶೇರ್ ಮಾಡ್ತೀರಾ. ಈ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಅವರು ನಿಮ್ಮ ಪರಿಚಯದವರು ಆಗಿರೋದ್ರಿಂದ ಯಾವಾಗ ನೀವು ಅವರಿಗೆ ಲಿಂಕ್ ಶೇರ್ ಮಾಡ್ತೀರಾ, ಆ ಶೇರ್ ಮಾಡಿರೋ ವಿಡಿಯೋ 5 ನಿಮಿಷದ್ದು ಆಗಿದೆ ಅಂತ ಅಂದ್ಕೊಳ್ಳೋಣ. ಅವರು ಆ ಲಿಂಕ್ ಕ್ಲಿಕ್ ಮಾಡಿ ಆ ವಿಡಿಯೋ ಪೂರ್ತಿ ನೋಡ್ಬೋದು, ಇಲ್ಲ 2-3 ನಿಮಿಷ ನೋಡ್ತಾರೆ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗ್ತಾರೆ. ಸೊ ಇದು ನಿಮಗೆ ತುಂಬ ಸಂತೋಷದ ವಿಷಯ ಆಗ್ಬೋದು ಸ್ನೇಹಿತರೆ. ಯಾಕಂದರೆ ಹೊಸ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಯಾರೋ ವಿಡಿಯೋ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಆದರೆ ಅದು ತುಂಬ ಸಂತೋಷ ಉಂಟು ಮಾಡುತ್ತೆ. ಸೊ ಇದು ಸಹಜ. ಆದರೆ ಇಲ್ಲಿ ಇನ್ನೊಂದು ಸೈಡ್ ನೋಡೋದಾದರೆ ಸ್ನೇಹಿತರೆ, ನಿಮ್ಮ ಚಾನಲ್ ಎಂಟರ್ಟೈನ್ಮೆಂಟ್ ಕೆಟಗರಿ ಒಂದು ಬಿಟ್ಟು ಬೇರೆ ಏನೇ ಕೆಟಗರಿ ಇರಲಿ, ನೀವು ವಿಡಿಯೋ ಮಾಡಿ ಲಿಂಕ್ ಶೇರ್ ಮಾಡಿದ ವಿಷಯ ಅವರಿಗೆ ಇಷ್ಟ ಇಲ್ಲ, ಅವರಿಗೆ ಆ ವಿಷಯದಲ್ಲಿ ಇಂಟ್ರೆಸ್ಟ್ ಇಲ್ಲ, ಆದರೂ ಆ ವಿಡಿಯೋ ಅವ್ರು ನೋಡ್ತಾರೆ. ಯಾಕಂದರೆ ಅವರು ನಿಮಗೆ ಪರಿಚಯದವರು, ಅವರಿಗೆ ನೀವು ಕೇಳ್ಬೋದು ವಿಡಿಯೋ ಹೇಗಿತ್ತು ಅಂತ. ಹಾಗಂತ ಅವರು ಆ ವಿಡಿಯೋ ನೋಡಿರ್ತಾರೆ, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗಿರ್ತಾರೆ ಸ್ನೇಹಿತರೆ. ಸೊ ಇದು ಓಕೆ. ಆದರೆ ನೆಕ್ಸ್ಟ್ ನೀವು ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಮತ್ತೆ ಲಿಂಕ್ ಶೇರ್ ಮಾಡ್ತೀರಾ. ಫಸ್ಟ್ ವಿಡಿಯೋ ಲಿಂಕ್ ಶೇರ್ ಮಾಡಿ ವಿಡಿಯೋ ಮೇಲೆ 50-60 ವ್ಯೂಸ್ 20-30 ಸಬ್ಸ್ಕ್ರೈಬರ್ಸ್ ಪಡ್ಕೊಂಡಿರ್ತೀರ. ಬಟ್ ಮತ್ತೊಂದು ವಿಡಿಯೋ ಮಾಡಿ ಲಿಂಕ್ ಶೇರ್ ಮಾಡಿದಾಗ ಅವರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಲ್ಲ, ಮಾಡಿದರೂ 5-10 ಸೆಕೆಂಡ್ ಕೂಡ ವಿಡಿಯೋ ನೋಡೋದೇ ಕಟ್ ಮಾಡ್ತಾರೆ. ನೀವು YT ಸ್ಟುಡಿಯೋ ಓಪನ್ ಮಾಡಿ ನೋಡಿದಾಗ ಅಲ್ಲಿ ವ್ಯೂಸ್ ಬಂದಿರೋದು ನಿಮಗೆ ಕಾಣುತ್ತೆ, ಹೆಚ್ಚಾಗಿರೋದು ಕಾಣುತ್ತೆ. ಇದು ನೋಡಿ ನೀವು ಅವು ವಿಡಿಯೋ ನೋಡಿದ್ದಾರೆ ಗೊತ್ತಿಲ್ಲ. ಆದರೆ ಸ್ನೇಹಿತರೆ, ಇಲ್ಲೇ ನಿಮ್ಮ ಚಾನಲ್ ಮೇಲೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ, ಚಾನಲ್ ಮೇಲೆ ಬ್ಯಾಡ್ ಎಫೆಕ್ಟ್ ಬೀಳ್ತಿದೆ. ಅದು ಹೇಗೆ ಅಂದರೆ, ನಿಮ್ಮ ಚಾನಲ್ CTR ಡೌನ್ ಆಗ್ತಿದೆ. CTR ಅಂದರೆ ಕ್ಲಿಕ್ ಥ್ರೂ ರೇಟ್ ಸ್ನೇಹಿತರೆ. ನೀವು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಅಪ್ಲೋಡ್ ಮಾಡಿ ಪಬ್ಲಿಕ್ ಆದ ವಿಡಿಯೋಗೆ 1 ಗಂಟೆಯಲ್ಲಿ ಎಷ್ಟು ಜನ ಕ್ಲಿಕ್ ಮಾಡಿದ್ರು, ವ್ಯೂಸ್ ಎಷ್ಟು ಬಂತು, ಆ ವಿಡಿಯೋ ಎಷ್ಟು ನಿಮಿಷ ನೋಡಲಾಯಿತು, ಎಷ್ಟು ವಾಚ್ ಟೈಮ್ ಆ ವಿಡಿಯೋದಿಂದ ಬಂತು ಅನ್ನೋದು ತುಂಬಾ ಮ್ಯಾಟರ್ ಮಾಡುತ್ತೆ ಸ್ನೇಹಿತರೆ. ಇದರ ಅನುಸಾರನೇ ಯೂಟ್ಯೂಬ್ ನಿಮ್ಮ ವಿಡಿಯೋವನ್ನು ಇನ್ನಷ್ಟು ಜನರ ಮುಂದೆ ಕಳಿಸುತ್ತೆ, ರೆಕಮೆಂಡ್ ಮಾಡುತ್ತೆ, ಅವ್ರ ಫೀಡ್ನಲ್ಲಿ ವಿಡಿಯೋ ಕಾಣುತ್ತೆ. ಬಟ್ ಇಲ್ಲಿ ನೀವು ವಿಡಿಯೋ ಮಾಡಿ ಲಿಂಕ್ ಶೇರ್ ಮಾಡಿದ್ದೀರಾ, ಓಕೆ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ 5-10 ಸೆಕೆಂಡ್ನಲ್ಲೇ ಅವ್ರು ಕಟ್ ಮಾಡಿಬಿಡ್ತಾರೆ. ಯಾಕಂದರೆ ಅವರಿಗೆ ಆ ಟಾಪಿಕ್ನಲ್ಲಿ ಇಂಟ್ರೆಸ್ಟೇ ಇಲ್ಲ, ಅದಕ್ಕೆ ಅವರು ಆ ವಿಡಿಯೋ ನೋಡಲ್ಲ. ಇನ್ನೊಂದು, ಅವರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ನೀವು ವಿಡಿಯೋ ಶೇರ್ ಮಾಡಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಏನೋ ಇನ್ಕ್ರೀಸ್ ಮಾಡ್ಕೊಂಡಿದ್ದೀರಾ, ಏನೋ ಒಂದು 300-400 ಸಬ್ಸ್ಕ್ರೈಬರ್ಸ್ ಆಗಿದೆ, ಬಟ್ ವ್ಯೂಸ್ 5-10-20 ಅಷ್ಟೇ. ಯಾಕೆ ಅಂದರೆ ಅವರಿಗೆ ನಿಮ್ಮ ಟಾಪಿಕ್ನಲ್ಲಿ ಇಂಟ್ರೆಸ್ಟ್ ಇಲ್ಲ. ನೀವೇನು ರಿಕ್ವೆಸ್ಟ್ ಮಾಡಿ 300-400 ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ಕೊಂಡಿದ್ದೀರಾ, ಅವರು ಒಂದು ರೀತಿ ಡೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸ್ನೇಹಿತರೆ. ನೀವು ಅಪ್ಲೋಡ್ ಮಾಡಿದ ವಿಡಿಯೋನೇ ನೋಡಲ್ಲ. ಸೊ ಇಷ್ಟೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದರೂ ನಿಮ್ಮ ವಿಡಿಯೋ ನೋಡ್ತಿಲ್ಲ ಅಂದರೆ ಇದರ ಬ್ಯಾಡ್ ಇಂಪ್ಯಾಕ್ಟ್ ನಿಮ್ಮ ಚಾನಲ್ ಮೇಲೆ ಬೀಳುತ್ತೆ. ಅಂದರೆ ನಿಮ್ಮ ಚಾನಲ್ ಒಂದು ರೀತಿ ಡೆಡ್ ಆದ ಹಾಗೇನೆ. ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದಮೇಲೆ ಯೂಟ್ಯೂಬ್ ಏನು ಮಾಡುತ್ತೆ, ನೀವು ವಿಡಿಯೋ ಅಪ್ಲೋಡ್ ಮಾಡಿ
ಪಬ್ಲಿಷ್ ಮಾಡಿದ ತಕ್ಷಣ ಅವರಿಗೆ ನೋಟಿಫಿಕೇಶನ್ ಕಳುಹಿಸುತ್ತೆ. ಆದರೆ ಅವರು ಬಂದಿರೋ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ವಿಡಿಯೋ ನೋಡಲ್ಲ. ಕಳುಹಿಸಿದ ತಕ್ಷಣ ವಿಡಿಯೋ ಮೇಲೆ ಒಳ್ಳೆ ವಾಚ್ ಟೈಮ್ ಬರಲಿಲ್ಲ, CTR ಇನ್ಕ್ರೀಸ್ ಆಗ್ತಿಲ್ಲ ಅಂದರೆ ಇದರಿಂದ ಯೂಟ್ಯೂಬ್ಗೆ ಏನು ತಿಳಿಯುತ್ತೆ ಅಂದರೆ ನೀವು ಹಾಕ್ತಿರೋ ಕಂಟೆಂಟ್ ಸರಿ ಇಲ್ಲ, ನೀವು ಮಾಡಿದ ವಿಡಿಯೋ ಜನ ಇಷ್ಟಪಡ್ತಾ ಇಲ್ಲ ಅಂದುಕೊಂಡು ಹೊಸ ವಿಡಿಯೋದ ನೋಟಿಫಿಕೇಶನ್ ಕಳುಹಿಸುವುದೇ ಕಡಿಮೆ ಮಾಡಿಬಿಡುತ್ತೆ. ವಿಡಿಯೋ ಸಜೆಸ್ಟ್ ಮಾಡೋದೇ ಕಡಿಮೆ ಮಾಡಿಬಿಡುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಒಂದು ಉದಾಹರಣೆ ಮೂಲಕ ಸಿಂಪಲ್ ವೇಯಲ್ಲಿ ಹೇಳ್ತೀನಿ ಕೇಳಿ. ನೋಡಿ, ನೀವು ಒಂದು ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಪಬ್ಲಿಷ್ ಮಾಡ್ತೀರಾ. ಅದನ್ನು ಯೂಟ್ಯೂಬ್ 100 ಜನರ ಮುಂದೆ ಕಳಿಸಿ ಕೊಡುತ್ತೆ. ಆ 100 ಜನರಲ್ಲಿ 10 ಜನ ಆದರೂ ವಿಡಿಯೋ ನೋಡಬೇಕು. 10 ಜನನು ವಿಡಿಯೋ ನೋಡ್ತಿಲ್ಲ ಅಂದರೆ ನಿಮ್ಮ ಕಂಟೆಂಟ್, ನಿಮ್ಮ ವಿಡಿಯೋ ಸಜೆಸ್ಟ್ ಮಾಡೋದನ್ನು ಮತ್ತಷ್ಟು ಕಡಿಮೆ ಮಾಡುತ್ತೆ ಯೂಟ್ಯೂಬ್. ಇನ್ನೊಂದು ಸ್ನೇಹಿತರೆ, ನೀವು ಅಪ್ಲೋಡ್ ಮಾಡಿದ ವಿಡಿಯೋ 100 ಜನರ ಮುಂದೆ ಯೂಟ್ಯೂಬ್ ಸಜೆಸ್ಟ್ ಮಾಡಿದಾಗ 10 ರಿಂದ 15 ಜನ ಕ್ಲಿಕ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಆಗ ಯೂಟ್ಯೂಬ್ ಇಲ್ಲಿ ಆ 10-15 ಜನ ಎಷ್ಟು ಹೊತ್ತು ನಿಮ್ಮ ವಿಡಿಯೋ ನೋಡಿದ್ದಾರೆ ಅದು ಕೂಡ ನೋಡುತ್ತೆ. ನಿಮ್ಮ ವಿಡಿಯೋ 5 ನಿಮಿಷದ್ದು ಅಂದ್ಕೊಳ್ಳಿ. ಆ 10-15 ಜನರು ನಿಮ್ಮ ವಿಡಿಯೋನ 1.5 ನಿಮಿಷದಿಂದ 3 ನಿಮಿಷದವರೆಗೆ ನೋಡಿದರೆ ಯೂಟ್ಯೂಬ್ ಇದು ಒಳ್ಳೆ ವಿಡಿಯೋ, ಜನ ನೋಡ್ತಿದ್ದಾರೆ ಅಂದ್ಕೊಂಡು ಇನ್ನಷ್ಟು ಜನರಿಗೆ ಸಜೆಸ್ಟ್ ಮಾಡುತ್ತೆ. ಹೊಸ ಜನರ ಫೀಡ್ನಲ್ಲಿ ಕಳುಹಿಸುತ್ತೆ. ಆ 10-15 ಜನ ವಿಡಿಯೋವನ್ನು 10-15 ಸೆಕೆಂಡ್ನಲ್ಲಿ ಸ್ಕಿಪ್ ಮಾಡಿದರೆ ಯೂಟ್ಯೂಬ್ ನಿಮ್ಮ ವಿಡಿಯೋ ಮುಂದೆ ಸಜೆಸ್ಟ್ ಮಾಡಲ್ಲ, ರೆಕಮೆಂಡ್ ಮಾಡಲ್ಲ. ಸೊ ಇದರಿಂದ ತುಂಬಾ ಚಾನಲ್ ಮೇಲೆ ಬ್ಯಾಡ್ ಇಂಪ್ಯಾಕ್ಟ್ ಬೀಳುತ್ತೆ ಸ್ನೇಹಿತರೆ. ಸೊ ನೀವು ನೋಡಿರ್ಬೋದು, ತುಂಬ ಜನ ಯೂಟ್ಯೂಬ್ ಮಾಡ್ತಾರೆ, ಬಟ್ ಅಷ್ಟು ಅವರಿಗೆ ಸಕ್ಸಸ್ ಸಿಗಲ್ಲ ಅವರಿಗೆ. ಈಗ ಇದೆಲ್ಲ ನೋಡಿ ನಿಮ್ಮ ಮೈಂಡಲ್ಲಿ ಒಂದು ಪ್ರಶ್ನೆ ಮೂಡ್ತಿರ್ಬೋದು ಸ್ನೇಹಿತರೆ, ಹಾಗಾದರೆ ನಾವು ನಮ್ಮ ವಿಡಿಯೋ ಶೇರ್ ಮಾಡಲೇಬಾರ್ದಾ ಹೇಗೆ ಅಂತ. ಬಟ್ ನಾನು ಇಲ್ಲಿ ನೀವು ವಿಡಿಯೋ ಶೇರ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ನೀವು ವಿಡಿಯೋ ಶೇರ್ ಮಾಡಿ. ಫಾರ್ ಎಕ್ಸಾಂಪಲ್ 100 ಜನರಿಗೆ ನೀವು ವಿಡಿಯೋ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಆ 100 ಜನರಿಗೂ ನೀವು ಮಾಡ್ತಿರೋ ವಿಡಿಯೋ, ನೀವು ಆಯ್ಕೆ ಮಾಡಿರೋ ಟಾಪಿಕ್ ಅವರಿಗೆ ಇಷ್ಟನಾ ಅನ್ನೋದು ನೋಡಿ. ನೀವು ಆಯ್ಕೆ ಮಾಡಿದ 100 ಜನರಲ್ಲಿ ಬರೀ 25 ಜನರಿಗೆ ಮಾತ್ರ ನಿಮ್ಮ ಟಾಪಿಕ್, ನಿಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ಅವರಿಗೆ ಮಾತ್ರ ಶೇರ್ ಮಾಡಿ. ಆ 25 ಜನ ಸರಿಯಾಗಿ ವಿಡಿಯೋ ನೋಡಿದರೆ ಒಳ್ಳೆ CTR ಸಿಗುತ್ತೆ. ಯೂಟ್ಯೂಬ್ ಇದನ್ನು ನೋಡಿಕೊಂಡು ಮತ್ತೆ 100 ಜನರಿಗೆ ರೆಕಮೆಂಡ್ ಮಾಡುತ್ತೆ. ಅವರು ಕೂಡ ವಿಡಿಯೋ ಪೂರ್ತಿ ನೋಡ್ತಾರೆ ಸ್ನೇಹಿತರೆ. ಸೊ ಇದರಿಂದ ಚಾನಲ್ಗೆ ಬೂಸ್ಟ್ ಸಿಗುತ್ತೆ, ಒಳ್ಳೆ ಇಂಪ್ಯಾಕ್ಟ್ ಕೂಡ ನಿಮ್ಮ ಚಾನಲ್ ಮೇಲೆ ಬೀಳುತ್ತೆ. ಸೊ ವಿಡಿಯೋ ಹಾಗೆ ಶೇರ್ ಮಾಡುವ ಮುನ್ನ, ಹಾಗೆ ಸಬ್ಸ್ಕ್ರೈಬರ್ಸ್ ನಿಮ್ಮ ಚಾನಲ್ ಮೇಲೆ ತರೋ ಮುನ್ನ ನಿಮ್ಮ ವಿಡಿಯೋ ಪ್ರಕಾರ, ನಿಮ್ಮ ಟಾಪಿಕ್ ಪ್ರಕಾರದ ಆಡಿಯನ್ಸ್ಗೆ ತಲುಪೋ ಹಾಗೆ ಶೇರ್ ಮಾಡಿ. ಇದರಿಂದ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ. ನಿಮ್ಮ ಚಾನಲ್ ಎಂಟರ್ಟೈನ್ಮೆಂಟ್ ಕೆಟಗರಿ ಆಗಿದ್ದರೆ ನೀವು ಎಲ್ಲರಿಗೂ ಶೇರ್ ಮಾಡ್ಬೋದು. ಯಾಕಂದರೆ ಎಂಟರ್ಟೈನ್ಮೆಂಟ್ ಕೆಟಗರಿಯ ವಿಡಿಯೋ ಎಲ್ಲರೂ ಕೂಡ ನೋಡೋಕ್ಕೆ ಇಷ್ಟಪಡ್ತಾರೆ. ಇದೊಂದು ಬಿಟ್ಟು ನೀವು ಬೇರೆ ಕೆಟಗರಿ ಸೆಲೆಕ್ಟ್ ಮಾಡಿದರೆ ಸರಿಯಾದ ಆಡಿಯನ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ನಾನು ಹೇಳಿಕೊಟ್ಟಿರೋ ಈ ವಿಷಯದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನೀವು ನನಗೆ ಕೇಳ್ಬೋದು. ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ಗೆ ಸಂಬಂಧಿಸಿದ ಕಂಪ್ಲೀಟ್ ಮಾಹಿತಿಗಾಗಿ ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.